ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೇ ವೈಷ್ಣವ ಖಂಡದ ಶ್ರೀ ವಾಸುದೇವ ಮಹಾತ್ಮ್ಯದಲ್ಲಿ ಬ್ರಹ್ಮಚಾರಿ ಧರ್ಮ ನಿರೂಪಣವೆಂಬ 21ನೇ ಅಧ್ಯಾಯಕ್ಕೆ ಸ್ವಾಗತ. ಶ್ರೀನಾರಾಯಣನು ಹೇಳುತ್ತಾನೆ, ಎಲೈ ಮುನಿಶ್ರೇಷ್ಠನೇ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಯತಿ ಈ 4 ಆಶ್ರಮಗಳಲ್ಲಿ ಇರುವರೆಂದು ಹೇಳಲ್ಪಡುತ್ತಾರೆ. ಶುದ್ಧ ಜನ್ಮವುಳ್ಳ ಯಾವನೋ ಸಂಸ್ಕಾರಗಳಿಂದ ಸಂಸ್ಕೃತನಾಗಿ ದ್ವಿಜಾತಿತ್ವವನ್ನು ಪಡೆದಿರುವನೋ ಅವನು ಬ್ರಹ್ಮಚಾರಿ. ಅವನ ಧರ್ಮಗಳನ್ನು ಮೊದಲಿನಿಂದ ಹೇಳುತ್ತೇನೆ. ಬ್ರಹ್ಮಚಾರಿಯು ಗುರುವಿನ ಮನೆಯಲ್ಲಿ ವಾಸ ಮಾಡುತ್ತಾ ಶುಚಿಯಾಗಿ ಜಿತೇಂದ್ರಿಯನು, ಕ್ರೋಧವನ್ನು ಗೆದ್ದವನು, ವಿನೀತನು, ಸತ್ಯವನ್ನೇ ನುಡಿಯುವವನು ಆಗಿದ್ದು ವೇದವನ್ನು ಅಧ್ಯಯನ ಮಾಡಬೇಕು. ಸಾಯಂಕಾಲ ಪ್ರಾತಃ ಕಾಲಗಳಲ್ಲಿ ಹೋಮವನ್ನು, ಭಿಕ್ಷಾಟನೆಯನ್ನು ಮಾಡಬೇಕು. 3 ಹೊತ್ತು ಮನಸ್ಸನ್ನು ಸ್ಥಿರಗೊಳಿಸಿಕೊಂಡು ಸಂಧ್ಯೋಪಾಸನೆ ಮಾಡಬೇಕು. ದಿನವೂ ವಿಷ್ಣು ಪೂಜೆಯನ್ನು ಮಾಡಬೇಕು. ಗುರುವಿನ ಅಪ್ಪಣೆಯನ್ನು ಪಡೆದೇ ಅನ್ನವನ್ನು ಮಿತವಾಗಿಯೂ ಇನ್ನೂ ಬೇಕೆಂಬ ಆಸೆಯನ್ನು ತೊರೆದು ಕಳವಳವಿಲ್ಲದವನಾಗಿಯೂ ಊಟ ಮಾಡಬೇಕು. ನಿತ್ಯವೂ ಗುರುಸೇವೆಯಲ್ಲಿಯೇ ನಿರತನಾಗಿರಬೇಕು. ವ್ಯಸನಗಳನ್ನು ತೊರೆದಿರಬೇಕು. ಸ್ನಾನ, ಭೋಜನ, ಹೋಮ, ಜಪಗಳನ್ನು ಮಾಡುವಾಗ ಮೌನವನ್ನು ಅವಲಂಬಿಸಬೇಕು. ಉಗುರು ಮತ್ತು ಕೂದಲುಗಳನ್ನು ಕತ್ತರಿಸಬಾರದು. ಹಲ್ಲುಗಳನ್ನು ಅತಿಯಾಗಿ ಉಜ್ಜಬಾರದು. ಬಟ್ಟೆಗಳನ್ನು ಅತಿಯಾಗಿ ಒಗೆಯಬಾರದು. ಗುರುವಿನಲ್ಲಿ ಕಪಟವಿಲ್ಲದವನಾಗಿರಬೇಕು. ಗುರುವು ಕರೆದಾಗ ಬಂದು ಅಧ್ಯಯನ ಮಾಡಬೇಕು. ಅಧ್ಯಯನಕ್ಕೆ ಮೊದಲು ಕಡೆಯಲ್ಲಿಯೂ ಗುರುವಿಗೆ ನಮಸ್ಕಾರ ಮಾಡಬೇಕು. ಅಸ್ಪೃಶ್ಯರನ್ನು ಸ್ಪರ್ಶಿಸಬಾರದು. ಸಂಭಾಷಣೆ ಮಾಡಬಾರದವರೊಡನೆ ಸಂಭಾಷಣೆ ಮಾಡಬಾರದು. ಅಭಕ್ಷ್ಯವನ್ನು ಅಂದರೆ ತಿನ್ನಬಾರದ್ದನ್ನು ತಿನ್ನಲೇಬಾರದು. ಅಪೇಯವನ್ನು ಅಂದರೆ ಕುಡಿಯಬಾರದ್ದು. ಅಪೇಯವನ್ನು ಯಾವೊಮ್ಮೆಯೂ ಕುಡಿಯಬಾರದು. ಮೇಖಲೆ ಅಂದರೆ ಮೌಂಜಿ, ಉಡಿದಾರ, ಕೃಷ್ಣಾಜಿನ, ದಂಡ, ಕಮಂಡಲು, ಬಿಳಿಯ 2 ಬಟ್ಟೆಗಳು, ಬ್ರಹ್ಮಸೂತ್ರ ಅಂದರೆ ಯಜ್ಞೋಪವೀತ, ಜಪಮಾಲಿಕೆ ಇವನ್ನು ಧರಿಸಿಕೊಂಡಿರಬೇಕು. ಕೈಯಲ್ಲಿ ದರ್ಭೆಯನ್ನು ಹಿಡಿದಿರಬೇಕು. ಕೇಶ ಸಂಸ್ಕಾರವನ್ನು ಅಂದರೆ ತಲೆಬಾಚುವುದನ್ನು ತೊರೆದು ಜಟೆಯನ್ನು ಬಿಟ್ಟಿರಬೇಕು. ಅಂಗರಾಗ ಅಂದರೆ ಗಂಧಾದಿಗಳು, ಪುಷ್ಪಹಾರ, ಭೂಷಣಗಳು ಇವನ್ನು ವರ್ಜಿಸಬೇಕು. ಎಣ್ಣೆ ಒತ್ತಿಕೊಂಡು ಅಭ್ಯಂಗನ ಮಾಡಿಕೊಳ್ಳಬಾರದು. ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿಕೊಳ್ಳಬಾರದು. ಮದ್ಯ ಮಾಂಸಗಳ ಸಂಸರ್ಗವನ್ನು ಪ್ರಯತ್ನಪೂರ್ವಕವಾಗಿ ವರ್ಜಿಸಬೇಕು. ಬ್ರಹ್ಮಚಾರಿಯಾದವನು ಸ್ತ್ರೀಯರ ನಿರೀಕ್ಷಣ ಅಂದರೆ ಹೆಂಗಸರನ್ನು ನೋಡುವುದು, ಸ್ಪರ್ಶನ ಅವರನ್ನು ಮುಟ್ಟುವುದು, ಅವರೊಡನೆ ಸಂಭಾಷಣ ಮತ್ತು ಆಟವಾಡುವುದು ಇವನ್ನು ಸರ್ವ ಪ್ರಯತ್ನದಿಂದಲೂ ವರ್ಜಿಸಬೇಕು. ಹೆಂಗಸರ ನೋಟಕ್ಕೆ ಗುರಿಯಾಗುವುದನ್ನು ವರ್ಜಿಸಬೇಕು. ದೇವರ ಪ್ರತಿಮೆ ಹೊರತಾಗಿ ಮರ, ಚಿತ್ರ ಮೊದಲಾದ ರೂಪದಲ್ಲಿ ಹೆಂಗಸರನ್ನು ಬುದ್ಧಿವಂತನಾದ ಬ್ರಹ್ಮಚಾರಿಯು ಮುಟ್ಟಬಾರದು. ಬುದ್ಧಿಪೂರ್ವಕವಾಗಿ ನೋಡಲೂಬಾರದು. ಹೆಣ್ಣು ಗಂಡುಗಳು ಒಂದುಗೂಡಿದ ಪ್ರಾಣಿ ಮಾತ್ರವನ್ನು ಎಂದಿಗೂ ನೋಡಬಾರದು. ಸ್ತ್ರೀಯರ ಗುಣಗಳನ್ನಾಗಲಿ ಅವಗುಣಗಳನ್ನಾಗಲಿ ಕೇಳಲೂಬಾರದು, ಹೇಳಲೂಬಾರದು. ತನ್ನ ಗುರುಪತ್ನಿಯನ್ನಾದರೂ ಕೈಯಲ್ಲಿ ಮುಟ್ಟದೆಯೇ ವಂದಿಸಬೇಕು. ಯಾವಾಗಲೇ ಆದರೂ ತಾಯಿಯೊಡನೆ ಕೂಡ ಏಕಾಂತವಾದ ಸ್ಥಾನದಲ್ಲಿ ಇರಬಾರದು. ಈ ರೀತಿಯಾದ ನಡವಳಿಕೆಯುಳ್ಳವನಾಗಿ ವಿದ್ಯಾಭ್ಯಾಸವು ಮುಗಿಯುವವರೆಗೂ ಗುರುಕುಲದಲ್ಲಿ ವಾಸ ಮಾಡಬೇಕು. ಬಳಿಕ ವಿರಕ್ತನಾಗಿ ಸನ್ಯಾಸಿಯಾಗಬೇಕು ಅಥವಾ ನೈಷ್ಠಿಕನಾಗಬೇಕು. ಕಲಿಯುಗದಲ್ಲಿ ನೈಷ್ಠಿಕ ವೃತ್ತಿಗಳಿಗೆ ಅನಧಿಕಾರತ್ವವನ್ನು ಎಂದರೆ ನೈಷ್ಠಿಕ ವ್ರತವನ್ನು ಅವಲಂಬಿಸಲು ಅಧಿಕಾರವಿಲ್ಲವೆಂದು ಹೇಳಿದೆ. ಕಲಿ ಎಂಬ ಶಬ್ದವನ್ನು ಪ್ರಯೋಗಿಸಿರುವುದರಿಂದ ಕಲಿಯುಗದ ಸಂಧಿಯಲ್ಲಿ ಅದು ಇಲ್ಲವೆಂದು ತಿಳಿಯಬೇಕು. ಅಯ್ಯ ಬ್ರಾಹ್ಮಣನೇ, ಹಾಗಲ್ಲದಿದ್ದರೆ ವನಿ ಎಂದರೆ ವಾನಪ್ರಸ್ಥನಾಗಬೇಕು. ವಿರಕ್ತನಲ್ಲವಾದರೆ ಗೃಹಸ್ಥನಾಗಬೇಕು. ಪ್ರಾಜಾಪತ್ಯ, ಸಾವಿತ್ರ, ಬ್ರಾಹ್ಮ, ನೈಷ್ಠಿಕ ಎಂಬುದಾಗಿ ಬ್ರಹ್ಮಚರ್ಯವು 4 ಬಗೆಯಾಗಿರುವುದು. ತನ್ನ ಶಕ್ತಿಗೆ ತಕ್ಕಂತೆ ಅವುಗಳಲ್ಲಿ ಯಾವುದಾದರೂ ಒಂದನ್ನು ಆಶ್ರಯಿಸಿ ನಡೆಸಬೇಕು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೇ ವೈಷ್ಣವ ಖಂಡದ ಶ್ರೀ ವಾಸುದೇವ ಮಹಾತ್ಮ್ಯದಲ್ಲಿ ಬ್ರಹ್ಮಚಾರಿ ಧರ್ಮ ನಿರೂಪಣವೆಂಬ 21ನೇ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.